ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ನಾವು ತುಮಕೂರು ದಸರಾನ ನೋಡೋಕೆ ಹೋಗ್ತಾ ಇದ್ದೀವಿ. ತುಮಕೂರಲ್ಲೇ ಫಸ್ಟ್ ಟೈಮು ಅಂಬಾರಿನ ನೋಡೋಕೆ ಹೋಗ್ತಾ ಇದ್ದೀವಿ. ಇವತ್ತು 28ನೇ ತಾರೀಕು. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀವಿ ಪಂಜು ಕವಾಯುತ ನೋಡೋದಕ್ಕೆ. ಇವಾಗ ಕರೆಕ್ಟಾಗಿ ಸಾಯಂಕಾಲ 5 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ ಸ್ಟೇಡಿಯಂ ಒಳಗಡೆ. ಬೇಗನೆ ಬಂದಿದ್ದೀವಿ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಟೆನ್ನಿಸ್ ಸ್ಟೇಡಿಯಮಲ್ಲಿ ಟೂರ್ನಮೆಂಟ್ ನಡೀತಾ ಇತ್ತು, ನೋಡ್ತಾ ಇದ್ವಿ ಕುತ್ಕೊಂಡು. ಹಾಗೆ ನೋಡ್ತಾ ಇರಬೇಕಾದ್ರೆ 5 ನಿಮಿಷಕ್ಕೂ ಹೆಲಿಕಾಪ್ಟ್ರು ರೌಂಡ್ ಹೊಡಿತಾನೇ ಇತ್ತು. ಸ್ವಲ್ಪ ಟೈಮ್ ಆಗಲಿ, ಇಲ್ಲೊಂದು ಸ್ವಲ್ಪ ಕೂತ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಹೆಲಿಕಾಪ್ಟ್ರು ಸ್ವಲ್ಪ ನೈಟ್ 8 ಗಂಟೆ ಹಂಗೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಜನಕ್ಕೆ ಬೇಜಾರಾಗಬಾರ್ದು ಅಂತ ಸರಿಗಮಪ ಫೇಮಸ್ ಆಗಿದ್ದಾರಲ್ಲ ಸಂಜಿತ್ ಹೆಗ್ಡೆ, ಅಂಕಿತಾ ಕೊಂಡು, ಇವ್ರನ್ನೆಲ್ಲರನ್ನೂ ಕರೆಸಿದ್ರು. ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ನು ಮಾಡಿಸಿದ್ರು. ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಸಾಯಂಕಾಲ ಆಗೇ ಬಿಡ್ತು. ಸಾಯಂಕಾಲ ಆಗಿದ ತಕ್ಷಣ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಪ್ಪು ಸರ್ದು ಸಾಂಗ್ ಹಾಕಿದ್ರು. ಆ ಸಾಂಗ್ಗೆ ಎಲ್ಲರೂ ನೋಡಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಮೊಬೈಲ್ ಟಾರ್ಚ್ ಹಾಕ್ಕೊಂಡು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಫ್ರೆಂಡ್ಸ್, ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಸ್ಟಾರ್ಟ್ ಆಗೇ ಬಿಡ್ತು ಪಂಜು ಕವಾಯತ್ತು. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ, ನೀವು ಎಂಜಾಯ್ ಮಾಡಿ. ಪ್ರೋಗ್ರಾಮ್ ಮುಗಿದ್ಮೇಲೆ ಪಟಾಕಿ ಹೊಡೆದ್ರು ಅಂದರೆ ಸಿಕ್ಕಾಪಟ್ಟೆ ಹೊಡೆದ್ರು. ನಾವು ಕೊನೆಯಲ್ಲಿ ನೋಡ್ಕೊಂಡ್ಬಿಟ್ಟು ಟೈಮ್ ಆಯಿತು ಅಂತ ಮನೆಗೆ ಹೊರಟ್ವಿ. ತುಮಕೂರು ದಸರಾ ನೋಡಿ, ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದರೆ ಮಿಂಚ್ತಾ ಇದೆ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಗೌರ್ಮೆಂಟ್ ಕಾಲೇಜ್ ಫೀಲ್ಡ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಸರ್ಕಲಲ್ಲೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಫೆಸ್ಟಿವಲ್ ವೈಬ್ಸ್ ಎದ್ದು ಹೊಡಿತಾ ಇದೆ. ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ರ ಇವತ್ತು ಯಾರನ್ನು ಕರೆಸಿದ್ರು ಅಂದರೆ ಕೃಷ್ಣೇಗೌಡ್ರನ್ನ ಕರೆಸಿದ್ರು. ಓಹೋ, ಕ್ರೌಡ್ ನೋಡಿ ಫ್ರೆಂಡ್ಸ್, ಎಷ್ಟು ಕ್ರೌಡ್ ಇದೆ.
ಜನ ಅಂತೂ ತುಂಬಿತ್ತು. ಈ ಜನದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಅರಮನೆ ವೈಬ್ಸೇ ಬರ್ತಾಯಿತ್ತು. ಇದೇ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಫೀಲ್ಡ್ ತುಮಕೂರಲ್ಲಿ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ನಾವು ಫಸ್ಟು ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಹೋಮ ಮಾಡಿಸ್ತಾ ಇದ್ದಾರೆ. ಹೋಮ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಚೆನ್ನಾಗಾಯಿತು. ಇವಾಗ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ. ಫುಡ್ ಕೋರ್ಟ್ ಒಳಗಡೆ ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಜನ ಇತ್ತು. ನೀವೇ ನೋಡಿ ಒಂದು ಸಾರಿ. ನಾವು ಸ್ವಲ್ಪ ವಾಂಗಿಭಾತು ಪುಳಿಯೋಗರೆ ತಿಂದ್ಕೊಂಡ್ವಿ. ಇವಾಗ ಫಲಪುಷ್ಪ ಕಲಾಕೃತಿಗೆ ಹೋದ್ವಿ. ಇಲ್ಲಿ ಪೂರ್ತಿ ಹೂವಿಂದಲ್ಲೇ ಡೆಕೋರೇಷನ್ ಮಾಡಿದರು. ಸೇವಂತಿಗೆ ಹೂವಿನಲ್ಲೇ ಡೆಕೋರೇಷನ್ ಮಾಡಿದರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಮರಳು ಕಲಾಕೃತಿ, ತುಮಕೂರು ಸಾಂಸ್ಕೃತಿಕ ದಸರಾ ವೈಭವ. ನೋಡಿ ಈ ಸರಿ ದಸರಾಗೆ ಏನೆಲ್ಲ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿದೆ. ಡಾಕ್ಟರ್ ಹೇಳಿದಾರಪ್ಪ MRI ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡು ಹೋದ್ರು. ಅವ್ರು MRI ಮಾಡಿದವರು
ಇವತ್ತಿನ ಪ್ರೋಗ್ರಾಮಲ್ಲಿ ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ ಕೃಷ್ಣೇಗೌಡರು ಸರ್ನ ಕರೆಸಿದ್ರು. ಅವ್ರದ್ದು ಫಂಕ್ಷನ್ ಒಂದು 1/4 ಗಂಟೆ ಕೇಳಿಬಿಟ್ಟು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ನಾಳೆ ಮತ್ತೆ ಬರಬೇಕು ಜಂಬೂ ಸವಾರಿಗೆ ನಮ್ಮ ಶ್ರೀರಾಮ ಲಕ್ಷ್ಮೀನ ನೋಡೋಕ್ಕೆ. ನೋಡಿ, ನಮ್ಮ ಶ್ರೀರಾಮ ಲಕ್ಷ್ಮೀನ ನೋಡೋಕ್ಕೆ ಸ್ಟೇಜೆಲ್ಲ ಹಾಕಿದ್ದಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ 2025ನೇ ತುಮಕೂರು ದಸರಾ ವೈಭವ ಹೇಗಿತ್ತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.